ರಾಜ್ಯ ಬಿಜೆಪಿಯ ಪ್ರಶ್ನಾತೀತ ನಾಯಕ 4 ಬಾರಿ ಸಿಎಂ ಆದಂತಹ ಸರ್ದಾರ 5 ದಶಕಗಳ ಕಾಲ ಕರ್ನಾಟಕ ರಾಜಕೀಯದಲ್ಲಿ ಮೈಲುಗಲ್ಲು ಸ್ಥಾಪಿಸಿದ ರಾಜಕಾರಣಿ ಮಾಜಿ ಸಿಎಂ ಬಿಎಸ್ವೈ ಅಂತಹ ನಾಯಕ ಇವತ್ತು ರಾಜ್ಯ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ. ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಪಟ್ಟತ್ಯಾಗ ಮಾಡಿ ನಿನ್ನೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ತಮ್ಮ ಪುತ್ರ ವಿಜೇಂದ್ರರನ್ನ ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡಿದ್ದಾರೆ. ಈ ಮಾತು ಕೇಳುತ್ತಿದ್ದಂತೆ ಕೇಸರಿ ಪಾಳ್ಯಕ್ಕೆ ಸಿಡಿಲು ಬಡಿದಂತಾಗಿದೆ. ಪಕ್ಷದ ಬೆನ್ನೆಲುಬೆ ಅಲುಗಾಡಿದಂತಾಗಿದೆ. ಒತ್ತಡ ಏನಿಲ್ಲ. ವಿಜೇಂದ್ರ ಅವರು ನಾನು ನಿಲ್ತಾ ಇಲ್ಲ, ವಿಜೇಂದ್ರ ಅವರು ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಸ್ಪರ್ಧೆ ಮಾಡುವಂಥದ್ದು. ಶಿಕಾರಿಪುರದಲ್ಲಿ ನಿಲ್ಲಲ್ಲ, ಮುಂದಿನ ಯಾವುದೇ ಚುನಾವಣೆಗೆ ನಿಲ್ಲಲ್ಲ ಅಂತ ಯಡಿಯೂರಪ್ಪನವರು ಡಿಕ್ಷನರಿನಲ್ಲಿ ನಿವೃತ್ತಿ ಅಂತಕ್ಕದ ಪದನೇ ಇಲ್ಲ. ಪೂಜಾ ತಂದೆಯವರು ಯಾವ ರೀತಿ ನನಗೆ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ರಾಜ್ಯ ರಾಜಕಾರಣದ ರಾಜಾಹುಲಿ, ರಾಜ್ಯ ಬಿಜೆಪಿಯ ಬೆನ್ನೆಲುಬು, ಪ್ರಚಂಡ ವಾಗ್ಮಿ, 4 ಬಾರಿ ಸಿಎಂ, ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ. ಬಿಜೆಪಿ ಪಕ್ಷವನ್ನ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಲು ಕಲ್ಲು ಮಣ್ಣು ಹೊತ್ತ ಅಗ್ರಮಾನ್ಯ ಲೀಡರ್ ಅವರೇ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ಎಸ್, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನೋ ಮಾತಿತ್ತು. ಆದ್ರೆ ಅಂತಹ ಖಡಕ್ ಲೀಡರ್ ಸುನಾಮಿಯಂತಹ ಸುದ್ದಿಯನ್ನ ಸಣ್ಣ ಧ್ವನಿಯಲ್ಲಿ ಹೇಳಿಬಿಟ್ರು. ರಾಜ್ಯ ರಾಜಕೀಯದಲ್ಲಿ ಕಂಪನವನ್ನೇ ಎಬ್ಬಿಸಿಬಿಟ್ರು. ಎದುರಾಳಿ ಪಕ್ಷ ಮಾತ್ರವಲ್ಲ, ಬಿಜೆಪಿ ನಾಯಕರಲ್ಲೂ ಸಂಚಲನ ಎಬ್ಬಿಸುವ ಮಾತನಾಡಿದ್ರು. ಶಿಕಾರಿಪುರದಲ್ಲಿ ನಿಲ್ಲಲ್ಲ, ಮುಂದಿನ ಯಾವುದೇ ಚುನಾವಣೆಗೆ ನಿಲ್ಲಲ್ಲ ಅಂತ ಈಗಾಗಲೇ ನಾನು ತೀರ್ಮಾನ ಮಾಡಾಗಿದೆ. ರಾಜಕೀಯಕ್ಕೆ ರಿಟೈರ್ಮೆಂಟ್ ಘೋಷಿಸಿದ ರಾಜಾಹುಲಿ, ಪುತ್ರನಿಗೆ ಶಿಕಾರಿಪುರ ಬಿಟ್ಟುಕೊಟ್ಟು ವಿದಾಯ ಘೋಷಣೆ. ಯಾರು ಊಹಿಸಿರ್ಲಿಲ್ಲ, ಯಾರು ಲೆಕ್ಕಾಚಾರ ಹಾಕಿರ್ಲಿಲ್ಲ. ಇಂಥದೊಂದು ನಿರ್ಧಾರವನ್ನ ಯಡಿಯೂರಪ್ಪ ಕೈಗೊಳ್ತಾರೆ ಅನ್ನೋ ಸುಳಿವು ಕೂಡ ಇರಲಿಲ್ಲ. ಅಂಜನಾಪುರ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಬಂದ ಶುಭ ಗಳಿಗೆಯಲ್ಲೇ ದಿಢೀರನೆ ಯಡಿಯೂರಪ್ಪ ಈ ಶಾಕಿಂಗ್ ಸುದ್ದಿ ಕೊಟ್ಟಿದ್ರು. ನಾನು ಚುನಾವಣೆಯಲ್ಲಿ ನಿಲ್ಲುತ್ತಿಲ್ಲ ಅಂತ ನಿವೃತ್ತಿಯನ್ನ ಘೋಷಿಸಿದ್ರು. ಅಷ್ಟೇ ಅಲ್ಲ, 8 ಬಾರಿ ಶಾಸಕರಾಗಿ ಆಯ್ಕೆಯಾದ ಶಿಕಾರಿಪುರ ಕ್ಷೇತ್ರದಿಂದ ಬಿವೈ ವಿಜಯೇಂದ್ರ ಕಣಕ್ಕಿಳಿಯುತ್ತಾರೆ ಎಂದು ಶಾಕ್ ಕೊಟ್ರು. ಶಿಕಾರಿಪುರದಲ್ಲಿ ನಿಲ್ಲಲ್ಲ, ಮುಂದಿನ ಯಾವುದೇ ಚುನಾವಣೆಗೆ ನಿಲ್ಲಲ್ಲ ಅಂತ ಈಗಾಗಲೇ ನಾನು ತೀರ್ಮಾನ ಮಾಡಾಗಿದೆ. ಕಳೆದ 4 ದಿವಸದಿಂದ ಈ ತಾಲೂಕಿನ ಎಲ್ಲ ಜನರು ಸಹ ವಿಜಯೇಂದ್ರ ಅವರೇ ನೀವು ನಿಲ್ಲದೇ ಇದ್ದರೆ ಅಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಏನಿದೆ ಅದರಂತೆ ಕೇಂದ್ರದ ಅನುಮತಿಯನ್ನು ಪಡೆದು ವಿಜಯೇಂದ್ರ ಅವರಿಗೆ ಸೀಟ್ ಬಿಟ್ಟುಕೊಡ್ತೀನಿ, ನಾನು ನಿಲ್ಲೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀನಿ. ಅಂಬಾಸಿಡರ್ ಕಾರಿನಲ್ಲಿ ಓಡಾಡಿ ಪಕ್ಷ ಕಟ್ಟಿದೆ. ಹಳೆ ನೆನಪುಗಳನ್ನ ಮೆಲುಕು ಹಾಕಿದ ಬಿಎಸ್ವೈ, ಪುತ್ರನಿಗೆ ಶಿಕಾರಿಪುರ ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾಗಿ ಹೇಳಿದ ಯಡಿಯೂರಪ್ಪ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ವಿದಾಯದ ಭಾಷಣ ಮಾಡಿದ್ರು. ಅಂಬಾಸಿಡರ್ ಕಾರಿನಲ್ಲಿ ಓಡಾಡಿ ಪಕ್ಷ ಕಟ್ಟಿದ್ದೇನೆಂದು ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ರು. ಬಹಳ ವರ್ಷಗಳ ಕಾಲ ರಾಜ್ಯದ ಉದ್ದಗಲಕ್ಕೆ, ತಾಲೂಕಿನ ಉದ್ದಗಲಕ್ಕೆ ಓಡಾಟ ಮಾಡಿದೋ. ಆ ಕಾಲದಲ್ಲಿ ಬೈಸ್ಕಲ್ಲಲ್ಲಿ ನಮ್ಮ ಹಳ್ಳಿಗೆ ನಾ ಬರ್ತಾ ಇದ್ದೆ, ನಿಮಗೆ ನೆನಪಿದೆ. ಒಂದು ಯಾವುದೋ ಹಳೆಯ ಒಂದು ಅಂಬಾಸಿಡರ್ ಕಾರ್ ಇತ್ತು. ಅದನ್ನು ತಕೊಂಡು ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸೋ ಪ್ರಯತ್ನ ಮಾಡಿದ ಪರಿಣಾಮ ನಾವು ಕೇವಲ ಇಬ್ಬರಿದ್ದ ಶಾಸಕರು, ಒಬ್ಬ ಬಿಟ್ಟೋದ, ನಾನೊಬ್ಬನೇ ಇದ್ದೆ ವಿಧಾನಸಭೆಯಲ್ಲಿ. ಅದು ಈಗಲೂ ನಂಗೆ ನೆನಪಿದೆ. ನಾನು ಹೇಳ್ತೇನೆ ಕಾಂಗ್ರೆಸ್ನ ಮುಖಂಡರಿಗೆ, ಯಡಿಯೂರಪ್ಪನವ್ರಿಗೆ 80 ವರ್ಷ ಆಗಿದೆ, ಓಡಾಟ ಮಾಡಲಿಕ್ಕಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ? ಈ ಚುನಾವಣೆ ಇನ್ನೊಂದು ವರ್ಷ ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡ್ತೇನೆ, ಮತ್ತೆ ಇನ್ನೊಂದು ಚುನಾವಣೆಗೂ ನಾನು ಕೈಕಾಲು ಗಟ್ಟಿ ಇದೆ, ಓಡಾಟ ಮಾಡ್ತೇನೆ, ಪಕ್ಷವನ್ನು ಕಟ್ತೇವೆ, ರಾಜ್ಯವನ್ನ ಸಮೃದ್ಧಿಯತ್ತ ತಗೊಂಡೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಾವ ಶಿಕಾರಿಪುರ ತಾಲೂಕಿನ ಜನರಿಗೆ ನಿಮ್ಮ ಋಣವನ್ನು ನಾನು ತೀರಿಸಿದ್ದೇನೆ ಅನ್ನೋ ತೃಪ್ತಿ ನನಗಿದೆ. ನೀವೇನೇನು ಕೆಲಸ ಆಗಬೇಕು ಅಂತ ಗುರುಮೂರ್ತಿಯವರು ನನಗೆ ಒತ್ತಾಯ ಮಾಡ್ತಾ ಇದ್ರು, ಆ ಎಲ್ಲ ಕೆಲಸವನ್ನು ಮಾಡಿಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಅಧಿಕಾರ ಇದ್ದಾಗ ಮಾಡಿದ್ದೇನೆ. ಮುಂದೆ ಸಹ ಏನಾಗಬೇಕಾಗಿದೆ ಎಲ್ಲವನ್ನ ಮಾಡೋಕ್ಕೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಈ ಸಂದರ್ಭ ಕೊಟ್ಟು
ನನ್ನ ಬಗ್ಗೆ ಯಾವ ರೀತಿ ವಿಶ್ವಾಸವನ್ನು ಇಟ್ಟಿದ್ರು ಅದೇ ರೀತಿ ವಿಜಯೇಂದ್ರನ ಬಗ್ಗೆನೂ ತಾವು ವಿಶ್ವಾಸವನ್ನು ಇಡಬೇಕು. ನಿವೃತ್ತಿ ಅನ್ನೋದು ಬಿಎಸ್ವೈ ಡಿಕ್ಷನರಿಯಲ್ಲೇ ಇಲ್ಲ. ಇನ್ನು ಬಿಎಸ್ವೈ ವಿದಾಯದ ಮಾತನಾಡ್ತಿದ್ದಾಗ ಪಕ್ಕದಲ್ಲೇ ಇದ್ದ ಪುತ್ರ ಬಿವೈ ವಿಜಯೇಂದ್ರ ನಿವೃತ್ತಿ ಅನ್ನೋದು ಯಡಿಯೂರಪ್ಪನವರ ಡಿಕ್ಷನರಿಯಲ್ಲೇ ಇಲ್ಲ, ಅವರು ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ ಅಂತ ಸ್ಪಷ್ಟಪಡಿಸಿದ್ರು. ಯಡಿಯೂರಪ್ಪನವ್ರಿಗೂ ನಿವೃತ್ತಿ ಅಂತಕ್ಕಂಥದ್ದು ಅವ್ರ ಸಂಬಂಧನೇ ಇಲ್ಲ. ಯಡಿಯೂರಪ್ಪನವ್ರ ಡಿಕ್ಷನರಿನಲ್ಲಿ ನಿವೃತ್ತಿ ಅಂತಕ್ಕಂಥ ಪದನೇ ಇಲ್ಲ. ಅವರು ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಮುಂದೂ ಕೂಡ ತಮಗೆಲ್ಲ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಂದೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರೆ, ಸವಾಲನ್ನು ವಿರೋಧ ಪಕ್ಷಕ್ಕೆ ಕೂಡ ಹಾಕಿದ್ದಾರೆ. ಹಾಗಾಗಿ ಅದನ್ನು ಮಾಡಿ ತೋರಿಸೋ ದಿಕ್ಕಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ. ಇಷ್ಟೇ ಅಲ್ಲ, ಶಿಕಾರಿಪುರದಿಂದ ಸ್ಪರ್ಧಿಸೋದ್ರ ಬಗ್ಗೆ ಮಾತನಾಡಿದ ವಿಜಯೇಂದ್ರ, 1 ತಿಂಗಳ ಹಿಂದೆ ಈ ಬಗ್ಗೆ ಒತ್ತಡ ಇತ್ತು, ತಂದೆ ಮತ್ತು ಪಕ್ಷ ಏನ್ ಹೇಳುತ್ತೋ ಅದನ್ನ ಮಾಡ್ತೀನಿ ಅಂತ ವಿಜಯೇಂದ್ರ ಘೋಷಿಸಿದ್ರು. ತಂದೆಯವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ, ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ, ಇವೆರಡನ್ನು ಆಧರಿಸಿ ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೀರ್ಮಾನ ತಗೊಳ್ತೇನೆ. 1 ತಿಂಗಳ ಹಿಂದೆ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಬೆಂಗಳೂರಿಗೆ ಬಂದು ಪೂಜ್ಯ ತಂದೆಯವರ ಹತ್ರ ಒತ್ತಡವನ್ನು ಕೂಡ ಹಾಕಿದರು. ತದನಂತರ ಮಾನ್ಯ ಪೂಜ್ಯ ತಂದೆಯವರು ಇದ್ರ ಬಗ್ಗೆ ತೀರ್ಮಾನ ಪ್ರಕಟಣೆ ಮಾಡಿದ್ದಾರೆ. ನಾಗಲೇ ಹೇಳಿದಾಗ ಇದ್ರ ಮೇಲೆ ಪಕ್ಷನೂ ಏನು ತೀರ್ಮಾನ ಮಾಡ್ತದೆ ಅದೆಲ್ಲ ಆಧರಿಸಿ ನಾನು ನನ್ನ ತೀರ್ಮಾನವನ್ನು ನಾನು ಮಾಡ್ತೇನೆ. ಯಡಿಯೂರಪ್ಪನವ್ರಿಗೆ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಅವರಿಗೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಬೆನ್ನಿಗೆ ಬೆನ್ನು ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರಿ. ನಮ್ಮೆಲ್ಲ ಪಕ್ಷದ ಮುಖಂಡರ, ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಶಿಕಾರಿಪುರ ನಿಲ್ಲಿಸಿದ ಬಿಎಸ್ವೈರಿಂದ ಪುತ್ರನಿಗೆ ಕ್ಷೇತ್ರಾಭಿಷೇಕ. ಬಿಎಸ್ವೈ ಹಠಾತ್ ನಿರ್ಧಾರದ ಹಿಂದಿದ್ಯಾ ರಣತಂತ್ರ? ಬಿಎಸ್ವೈ ತಮ್ಮ ಕರ್ಮಭೂಮಿ ಜವಾಬ್ದಾರಿ ನೊಗವನ್ನ ಪುತ್ರನ ಹೆಗಲಿಗೆ ಕಟ್ಟಿದ್ದಾರೆ. ಶಿಕಾರಿಪುರದಲ್ಲಿ ರಾಜಕೀಯ ಶಿಕಾರಿ ನಿಲ್ಲಿಸಿ ಪುತ್ರನನ್ನ ಸಾರಥಿಯನ್ನಾಗಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಿದ್ರೆ ಬಿಎಸ್ವೈ ಈ ನಿರ್ಧಾರ ಮಾಡಿದ್ದಕ್ಕೆ ಅನ್ನೋದನ್ನ ನೋಡಿದ್ರೆ ಅಸಲಿ ಲೆಕ್ಕಾಚಾರಗಳು ರಾಜಕೀಯ ಪಡಸಾಲೆಯಲ್ಲಿ ಗಿರಕಿ ಹೊಡೆಯುತ್ತಿದೆ. ಮರಿಹುಲಿ ವಿಜಯೇಂದ್ರ ರಾಜಕೀಯ ಭವಿಷ್ಯವನ್ನ ರೂಪಿಸಲು ಬಿಎಸ್ವೈ ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ. ಯಡಿಯೂರಪ್ಪಗೆ ಸಿಎಂ ಸ್ಥಾನ ಕೈತಪ್ಪಿದ ಮೇಲೆ ಮಗನಿಗೆ ಮಂತ್ರಿ ಪಟ್ಟ ಕಟ್ಟಲು ಸಾಹಸವನ್ನೇ ಪಟ್ಟಿದ್ರು. ಬಸವರಾಜ ಬೊಮ್ಮಾಯಿ ಸಂಪುಟಕ್ಕೆ ವಿಜಯೇಂದ್ರರನ್ನ ಸೇರಿಸಲು ಬಿಎಸ್ವೈ ಶತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಯಡಿಯೂರಪ್ಪನವರ ಪ್ರಯತ್ನಕ್ಕೆ ಹೈಕಮಾಂಡ್ ಸೊಪ್ಪು ಹಾಕಲಿಲ್ಲ. ವಿಜಯೇಂದ್ರ ಮಂತ್ರಿ ಪಟ್ಟಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡದ ಕಾರಣ ಬಿಎಸ್ವೈ ಕಂಡಿದ್ದ ಕನಸು ನನಸಾಗ್ಲಿಲ್ಲ. ಹೀಗಾಗಿ ಬಿಎಸ್ವೈ ಕ್ಷೇತ್ರ ಪದತ್ಯಾಗದ ನಿರ್ಧಾರವನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಮಗನಿಗೆ ಮಂತ್ರಿ ಸ್ಥಾನ ಸಿಗದಿದ್ದಾಗ ಕುಗ್ಗದ ಬಿಎಸ್ವೈ ಮತ್ತೊಂದು ಪ್ರಯತ್ನಕ್ಕೂ ಕೈ ಹಾಕಿದ್ರು. ಅದೇ ವಿಜಯೇಂದ್ರಗೆ ಮೇಲ್ಮನೆ ಟಿಕೆಟ್ ಕೊಡಿಸೋದು. ವಿಜಯೇಂದ್ರಗೆ ಮೇಲ್ಮನೆ ಟಿಕೆಟ್ ಕೊಡಿಸಲು ಬಿಎಸ್ವೈ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಲಾಬಿಯನ್ನೇ ನಡೆಸಿದ್ರು. ಪರಿಷತ್ ಚುನಾವಣೆ ವೇಳೆ ಪುತ್ರನ ಹೆಸರನ್ನೇ ತಾವೇ ಖುದ್ದಾಗಿ ಬರೆಸಿ ಶಿಫಾರಸನ್ನ ಮಾಡಿದ್ರು. ಮಗನ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸುವಂತೆ ಒತ್ತಡವನ್ನ ಹಾಕಿದ ಬಿಎಸ್ವೈ ಇನ್ನೇನು ಪರಿಷತ್ ಟಿಕೆಟ್ ಸಿಕ್ಕೇ ಬಿಡುತ್ತೆ ಅಂತ ಕನಸನ್ನ ಕಂಡಿದ್ರು. ಆದ್ರೆ ಹೈಕಮಾಂಡ್ ವಿಜಯೇಂದ್ರಗೆ ವಿಧಾನ ಪರಿಷತ್ ಟಿಕೆಟ್ ನಿರಾಕರಿಸಿ ಬಿಡ್ತು. ಹೀಗಾಗಿ ಬಿಎಸ್ವೈ ವಿಜಯೇಂದ್ರಗೆ ಕ್ಷೇತ್ರ ಬಿಟ್ಟುಕೊಡಲು ಇದು ಒಂದು ಕಾರಣ ಅಂತ ಹೇಳಲಾಗ್ತಿದೆ. ಹೀಗೆ ಪುತ್ರನ ಭವಿಷ್ಯ ಬರೆಯಲು ಹೊರಟ ಬಿಎಸ್ವೈಗೆ ಹೈಕಮಾಂಡ್ ಹೊಡೆತ ಮೇಲೆ ಹೊಡೆತ ಕೊಡ್ತಿದೆ. ಅಷ್ಟೇ ಅಲ್ಲ, ಬಿಎಸ್ವೈಗೆ ಹಳೆ ನೋವೊಂದು ಕಾಡುತ್ತಿತ್ತು. ಅದೇನೆಂದ್ರೆ ವರುಣಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿತ್ತು. 2018ರಲ್ಲಿ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಲು ಸಜ್ಜಾಗಿದ್ದ ವಿಜಯೇಂದ್ರ ಕನಸಿಗೆ ಕೊನೆ ಕ್ಷಣದಲ್ಲಿ ಬಿಜೆಪಿ ಹೈಕಮಾಂಡ್ ತಣ್ಣೀರು ಎರಚಿತ್ತು. ಇದಾದ ಬಳಿಕ ಬಿವೈ ವಿಜಯೇಂದ್ರಗೆ ಕೇವಲ ಬಿಜೆಪಿ ಉಪಾಧ್ಯಕ್ಷ ನೀಡಿದ ವರಿಷ್ಠರು ಮೂಗಿಗೆ ತುಪ್ಪ ಸವರಿ ಸುಮ್ಮನಾಗಿದ್ರು. ಇಲ್ಲೂ ಕೂಡ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ನಿರೀಕ್ಷೆಯಲ್ಲಿದ್ದ ಬಿಎಸ್ವೈ ಮತ್ತು ವಿಜಯೇಂದ್ರಗೆ ನಿರಾಸೆಯಾಗಿತ್ತು. ಬಿಎಸ್ವೈ ಸಿಎಂ ಆಗಿದ್ದಾಗ ಉಪಚುನಾವಣೆಗಳಲ್ಲಿ ವಿಜಯೇಂದ್ರಗೆ ಮೇಲಿಂದ ಮೇಲೆ ಜವಾಬ್ದಾರಿ ವಹಿಸಿದ ಹೈಕಮಾಂಡ್ ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ವಿಜಯೇಂದ್ರಗೆ ಹೆಚ್ಚು ಮನ್ನಣೆ ನೀಡಲಿಲ್ಲ. ಇದೆಲ್ಲವನ್ನ ಅಂದಾಜಿಸಿಯೇ ಬಿಎಸ್ ಯಡಿಯೂರಪ್ಪ ತೀರ್ಮಾನ ಘೋಷಿಸಿದ್ದಾರೆ ಎನ್ನಲಾಗಿದೆ.
ಇಷ್ಟೇ ಅಲ್ಲ, ಬಿಎಸ್ವೈರನ್ನ ಸಿಎಂ ಸ್ಥಾನದಿಂದ ಬಿಜೆಪಿ ಹೈಕಮಾಂಡ್ ಕೆಳಗಿಳಿಸಿತ್ತು. ವಯಸ್ಸಿನ ಕಾರಣದಿಂದ ಬಿಎಸ್ವೈ ಕಳೆದ ವರ್ಷ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಹೀಗಾಗಿ ಈ ವರ್ಷ ತಾವು ಗೆದ್ರು ಸಿಎಂ ಸ್ಥಾನ ಸಿಗಲ್ಲ ಎಂಬ ಖಚಿತತೆ ಬಿಎಸ್ವೈಗಿತ್ತು. ಅಲ್ಲದೆ ಅತ್ತ ಮಗನ ಭವಿಷ್ಯ ರೂಪಿಸಲು ಯತ್ನಿಸಿದ ಬಿಎಸ್ವೈಗೆ ಹೈಕಮಾಂಡ್ನಿಂದ ಮನ್ನಣೆ ಸಿಗಲಿಲ್ಲ. ಕಳೆದೊಂದು ವರ್ಷದಿಂದ ಬಿಜೆಪಿಯಲ್ಲಿ ನಡೀತಿದ್ದ ಇಷ್ಟೆಲ್ಲ ಆಂತರಿಕ ಬೆಳವಣಿಗೆ ಮತ್ತು ಪುತ್ರನ ಭವಿಷ್ಯ ಆಧರಿಸಿ ಬಿಎಸ್ವೈ ಚುನಾವಣಾ ರಾಜಕೀಯ ನಿವೃತ್ತಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ವಿಜಯೇಂದ್ರ ರಾಜಕೀಯ ಭವಿಷ್ಯಕ್ಕಾಗಿ ಒದ್ದಾಡುತ್ತಿದ್ದ ಯಡಿಯೂರಪ್ಪ ಕೊನೆಗೂ ಅಖಾಡವನ್ನ ಸಿದ್ಧ ಮಾಡಿದ್ದಾರೆ. ತನ್ನ ರಾಜಕೀಯ ಕರ್ಮಭೂಮಿಯನ್ನ ಮಗನಿಗೆ ಬಿಟ್ಟುಕೊಡೋ ಮೂಲಕ ರಾಜಹುಲಿ ರಾಜಕೀಯ ಲೆಕ್ಕಾಚಾರ ಹಾಕಿದ್ದಾರೆ. ಶಿಕಾರಿಪುರ ಕ್ಷೇತ್ರವನ್ನ ಮಗನಿಗೆ ಅಂತ ಘೋಷಿಸಿ ಆಟವಾಡಿಸಿದ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಿದ್ದಾರೆ. ಈ ಮೂಲಕ ಕುಟುಂಬದ ಕುಡಿಯನ್ನ ರಾಜಕೀಯವಾಗಿ ಬೆಳೆಸಲು ಬಿಎಸ್ವೈ ರಣತಂತ್ರವನ್ನ ಹೆಣೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.